ಮೇ ಕಮ್ ಇನ್ ಸರ್? ಎಸ್ ಮಿಸ್ಟರ್ ಅರುಣ್. ಏನು ಸರ್, ರಂಗಣ್ಣ ಅವ್ರ ಮನೆಗೆ ಹೋಗಿದ್ದೆ. ನೀವು ಹೇಳಿದ ಹಾಗೆ ಅವ್ರ ಹೆಂಡತಿ ಸ್ಥಿತಿ ಬಹಳ ಸೀರಿಯಸ್ ಆಗಿದೆ. ತಕ್ಷಣ ನಾನೇ ಅವನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ಬಿಟ್ಟೆ. ಇನ್ನು ಸ್ವಲ್ಪ ಹೊತ್ತು ಲೇಟ್ ಆಗಿದ್ದಿದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಆಗ್ತಿತ್ತು ಅಂತ ಡಾಕ್ಟರ್ ಹೇಳಿದ್ರು. ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಮೊದಲಾಕೆ ಹುಷಾರಾಗಬೇಕು. ಬೇಕಾದ್ರೆ ಡಾಕ್ಟರ್ಗೆ ಆಪರೇಷನ್ ಮಾಡೋಕ್ಕೂ ಹೇಳಿ. ಹೇಳಿದೆ ಸರ್, ಆಪರೇಷನ್ ಬೇಕಾಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅರುಣ್, ರಂಗಣ್ಣವ್ರಿಗೆ ಹಣ ಕೊಟ್ರ? ಸರ್, ನೀವು ಕೊಟ್ಟ 5,000 ರೂಪಾಯಿ ರಂಗಣ್ಣ ಅವ್ರು ಕೊಡಕ್ಕೆ ಎಲ್ಲಾ ಕಡೆ ಹುಡುಕ್ತೆ. ಬೆಳಗ್ಗೆ ಮನೆ ಬಿಟ್ಟು ಹೊರಟವರು ನಾನು ಅವ್ರ ಹೆಂಡತಿನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಬಂದ್ಮೇಲೆ ಕೂಡ ಇನ್ನು ಮನೆ ಬಂದಿರಲಿಲ್ಲ. ಆ ಹಣನ ಇಟ್ಬಿಡಿ, ರಂಗಣ್ಣವರೇ ಬಂದು ತಗೋತಾರೆ. ಸರ್ ಪ್ಲೀಸ್. ಥ್ಯಾಂಕ್ ಯು. ಸರ್, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ. ನೀವು ನನಗೆ ಅನ್ಯಾಯ ಮಾಡ್ತಿದ್ದೀರಿ ಅಂತ ತಿಳ್ಕೊಂಡು ನಾನು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಬಂದ್ಬಿಟ್ಟಿದ್ದೆ. ನೀವು ನನ್ನ ಹೆಂಡತಿನ ಕಾಪಾಡಿ ನಿಮ್ಮ ದೊಡ್ಡ ಗುಣ ಅಂತ ತೋರಿಸ್ಬಿಟ್ರಿ ಸರ್. ನಾನು ದುಡುಕಿ ಈ ರೀತಿ ಮಾಡಿದ್ದಕ್ಕೆ ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ರಂಗಣ್ಣ, ನೀವು ಮಾತ್ರ ಅಲ್ಲ, ನಿಮ್ಮ ಹಾಗೆ ಬೇಕಾದಷ್ಟು ಜನ ನನ್ನ ಅರ್ಥ ಮಾಡ್ಕೊಳ್ಳದೆ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ನಾನು ಯಾಕೆ ಹೀಗಾದೆ, ನಾನು ಯಾಕೆ ಈ ರೀತಿ ನಡ್ಕೋತಾ ಇದ್ದೀನಿ ಅಂತ ಎಷ್ಟೋ ಜನಕ್ಕೆ ಅರ್ಥ ಆಗಿಲ್ಲ. ಸಮಯ ಬಂದ್ರೆ ಎಲ್ರಿಗೂ ಗೊತ್ತಾಗತ್ತೆ. ರಂಗಣ್ಣವರೇ, ನಾನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ಟೆ ಅಂತ ನಿಮ್ಮ ಮನಸ್ಸು ತುಂಬಾ ನೋವಾಗಿರ್ಬೇಕಲ್ಲ. ಅದಕ್ಕೆ ಕಾರಣ ಇದೆ. ನಾನು ಯಾವತ್ತೂ ನಿಮ್ಮನ್ನ ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಕೆಲಸಗಾರ ಅಂತ ತಿಳ್ಕೊಂಡಿಲ್ಲ. ಇವತ್ತು ನಾನು ಈ ಸ್ಥಿತಿಗೆ ಬರೋದಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೇಕಾಷ್ಟು ಜನ ಕಾರಣರಾಗಿದ್ದಾರೆ. ಆದ್ರೆ ನೀವು ಒಬ್ಬರು. ನನಗೆ ಗೊತ್ತು ನೀವು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ನಿಮ್ಮ ಕೃತಜ್ಞತೆ ಹೇಳಬೇಕು ಅಂತಾನೆ ನಾನು ನಿಮ್ಮನ್ನ ಕೆಲಸದಿಂದ ತೆಗೆದುಹಾಕಿ ಕಂಪನಿ ಪಾರ್ಟ್ನರ್ ಆಗಿ ಮಾಡಿಕೊಂಡೆ. ತಗೊಳ್ಳಿ ಹಣ. ಇನ್ಮೇಲೆ ಇದೇ ಹಣ ಪ್ರತಿ ತಿಂಗಳು ನಿಮ್ಮ ಮನೆಗೆ ತಾನಾಗೆ ಬಂದು ಸೇರುತ್ತೆ. ದಟ್ ಈಸ್ ಯುವರ್ ಶೇರ್. ರಂಗಣ್ಣವ್ರೆ, ಇಲ್ಲಿ ನಡೆದಿರೋ ಘಟನೆ ಯಾರಿಗೂ ಗೊತ್ತಾಗಬಾರ್ದು. ನನ್ನ ರಾಧನ್ಗಂತೂ ಗೊತ್ತಾಗ್ಲೇಬಾರ್ದು. ಇಷ್ಟೊಂದು ದೊಡ್ಡ ಗುಣ ಇರೋ ನೀವು ರಾಧಮ್ನ ಹತ್ರ ಯಾಕೆ ಸರಿಯಾಗಿ ನಡ್ಕೋತಿದ್ದೀರಾ? ರಾಧಾ, ನನ್ನ ರಂಗಣ್ಣವ್ರೆ, ನೀವು ಹೊರಡಿ. ಒಂದು ನಿಮಿಷ, ಮೊದಲು ಆಸ್ಪತ್ರೆಗೆ ಹೋಗಿ ನಿಮ್ಮ ಹೆಂಡತಿ ನೋಡಿ.